ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಲಿ ಲಾಂಗ್ ಡ್ರೆಸ್ನ ಯಾವ ರೀತಿ ಕಟ್ ಮಾಡೋದು ಆ್ಯಂಡ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಫಸ್ಟ್ಲಿ ನಾನಿಲ್ಲಿ 2 ಮೀಟರ್ ಲೈನಿಂಗ್ ಪೀಸ್ನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಫಸ್ಟು 4 ಫೋಲ್ಡಿಂಗ್ ಮಾಡಿ ಓಪನ್ ಸೈಡು ಆ ಕಡೆ ಇರಬೇಕು, ಮಾರ್ಕಿಂಗ್ ಸೈಡ್ ಬಂದು ಕ್ಲೋಸ್ ಇರಬೇಕು. ಸೊ ಲೆಂತ್ ನಿಮಗೆ ಎಷ್ಟು ಲೆಂತ್ ಬೇಕು, ಲಾಂಗ್ ಬೇಕಾದರೆ ಲಾಂಗ್, ಶಾರ್ಟ್ ಬೇಕಾದರೆ ಶಾರ್ಟ್, ನಿಮ್ಮ ಮೇಲೆ ಡಿಪೆಂಡು. ನೀವು ಲೆಂತ್ ಎಷ್ಟು ರಿಕ್ವೈರ್ ಇದೆಯೋ ಅಷ್ಟು ತೊಗೋಬೋದು. ಸೊ ನಾನಿಲ್ಲಿ ಟೋಟಲ್ ಲೈನಿಂಗ್ ಲೆಂತು 38 ತೊಗೊಂಡಿದ್ದೀನಿ. ಮೇನ್ ಕ್ಲಾತ್ ಬಂದು 41 ಇರಬೇಕು. ಲೈನಿಂಗ್ ಯಾವಾಗಲೂ ಮೇನ್ ಕ್ಲಾತ್ಗಿಂತ 2 ಇಂಚಸ್ ಕಡಿಮೆ ಇರಬೇಕು. ಆವಾಗ ಬಂದು ಲೈನಿಂಗು ನಿಮಗೆ ಕಾಣಿಸೋದಿಲ್ಲ, ಮೇನ್ ಕ್ಲಾತ್ ಏನಿದೆ ಫಿನಿಶಿಂಗಾಗಿ ಕಾಣಿಸುತ್ತೆ. ಸೊ ನಾನು ಮೇಲ್ಗಡೆ ಏನು ಕ್ಲೋಸ್ ಮಾಡಿದ್ವಿ ಅದನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆ ನಮ್ಗೆ ಎಕ್ಸಾಕ್ಟ್ ಲೆಂತಿಗೆ ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಟೋಟಲ್ ಶೋಲ್ಡರ್ 7.5 ತೊಗೋಬೇಕು, ಆರ್ಮ್ ಹೋಲು 7.5. ಇದು ನಾನಿವಾಗ ಮಾಡ್ತಾ ಇರೋದು 36 ಸೈಜ್ ಡ್ರೆಸ್ ಮೆಷರ್ಮೆಂಟು. ನಿಮ್ಮದು ಏನಾದರೂ ಸೇಮ್ ಸೈಜ್ ಆಗಿದ್ದರೆ ಇದನ್ನೇ ಫಾಲೋ ಮಾಡ್ಬೋದು ಸೇಮ್. ವೇಸ್ಟ್ ಲೆಂತು 15 ಇಂಚಸ್ಸು, ಹಿಪ್ ಲೆಂತು 20 ಇಂಚಸ್ ತೊಗೋತಾ ಇದ್ದೀನಿ. ಇವಾಗ ಕಲಿನ ಕಟ್ ಮಾಡೋದಕ್ಕೆ ನಾನು ಇಲ್ಲಿ 3.5 ಇಂಚಸ್ ತೊಗೋತಾ ಇದ್ದೀನಿ. 3.5 ಇಂಚಸ್ ತೊಗೊಂಡು ಹಿಪ್ಪು ಲೆಂತ್ಗೆ ನಾವು ಮಾರ್ಕ್ ಮಾಡಬಾರ್ದು, ವೇಸ್ಟ್ ಲೆಂತ್ಗೆ ಅಟ್ಯಾಚ್ ಮಾಡಬೇಕು. ನೆಕ್ಸ್ಟ್ ಬಾಟಮಲ್ಲಿ ಬಟ್ಟೆ ಎಷ್ಟಿದೆಯೋ ಅಷ್ಟಕ್ಕೆ ಅರ್ಧ ಭಾಗ ಮಾಡ್ಕೋಬೇಕು. ಈ ರೀತಿ ಅರ್ಧ ಭಾಗ ಮಾಡಿಕೊಂಡು ವೇಸ್ಟ್ ಲೆಂತಿಂದ ಅಟ್ಯಾಚ್ ಮಾಡ್ಕೋಬೇಕು. ಸೊ ಇದು ನಮಗೆ 2 ಕಲಿ, ಅಂದರೆ ಬ್ಯಾಕಿಗೆ 1 ಕಲಿ, ಫ್ರಂಟಿಗೆ 1 ಕಲಿ ರೆಡಿ ಆಗುತ್ತೆ. ಸೊ ಇನ್ನು ಒಂದು ಕಲಿ ಅಂದರೆ ಬಲ್ಗಡೆಗೆ 1 ಕಲಿ, ಎಡಗಡೆಗೆ 1 ಕಲಿ ಮಾಡಬೇಕು. ಅದಕ್ಕೋಸ್ಕರ ಏನು 4 ಪೀಸಸ್ ಇದೆ ಅದನ್ನು ಈ ರೀತಿ ಉಲ್ಟಾ ತಿರುಗಿಸ್ಕೋಬೇಕು. ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡೋದಕ್ಕೆ ಅರ್ಧ ಇಂಚಸ್ ನಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕು. ಸೊ ಅದಕ್ಕೆ ಅರ್ಧ ಇಂಚಸ್ ಬರೋ ಅಷ್ಟು ನಾನು ಇಲ್ಲಿ ಪಿನ್ ಮಾಡ್ಕೋತಾ ಇದ್ದೀನಿ. ಪಿನ್ ಮಾಡ್ಕೊಂಡ್ಮೇಲೆ ಶೋಲ್ಡರು, ಚೆಸ್ಟು ಎಲ್ಲನೂ ಮಾರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿ ಶೋಲ್ಡರು 7.5 ನಾನು ಆವಾಗಲೇ ಹೇಳ್ದಂಗೆ, ಆ್ಯಂಡ್ ಆರ್ಮ್ ಹೋಲ್ ಲೆಂತು 7.5, ಚೆಸ್ಟು 9.5 ಪ್ಲಸ್ 1.5 ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನಿಮ್ದೇನಾದರೂ ಡಿಫ್ರೆನ್ಸ್ 34 ಸೈಜ್ 32 ಸೈಜ್ ಬೇಸ್ಡ್ ಆನ್ ದಟ್ ನೀವು ಚೆಸ್ಟ್ನ ತೊಗೋಬೇಕಾಗುತ್ತೆ. ವೇಸ್ಟ್ ರೌಂಡ್ಗೆ 1 ಇಂಚು ಚೆಸ್ಟ್ ಏನು ತೊಗೊಂಡಿದ್ದೀರಿ ಅದನ್ನು ಲೆಸ್ ಮಾಡಬೇಕು. ಹಿಪ್ ರೌಂಡಿಗೆ ಬಂದು ಸೇಮ್ ಚೆಸ್ಟ್ ಏನು ತೊಗೊಂಡಿರ್ತೀರ ಅದನ್ನೇ ತೊಗೊಂಡು ಇವಾಗ ಏನಿಲ್ಲಿ ಮಾರ್ಕ್ ಮಾಡಿದ್ದೀವಿ ಅದಕ್ಕೆ ಆರ್ಮ್ ಹೋಲ್ಗೆ ನೀಟಾಗಿ ಶೇಪ್ ಕೊಟ್ಕೊಂಡು ಕಟ್ ಮಾಡ್ಕೋಬೇಕು. ಸೊ ಇವಾಗ ಕಟ್ಟಿಂಗ್ ಪ್ರೋಸೆಸ್ ಮುಗಿದಿದೆ. ಈ ರೀತಿ ನಮಗೆ ಡಿಫ್ರೆಂಟ್ ಕಲೀಸ್ ಅಂದರೆ ಪ್ಯಾನಲ್ಸು ಸಿಗುತ್ತೆ. ಸೊ ನೀವು ಬ್ಯಾಕ್ ಸೈಡಿಗೆ 3, ಫ್ರಂಟ್ ಸೈಡಿಗೆ 3 ಆ ರೀತಿ ಡಿವೈಡ್ ಮಾಡ್ಕೋಬೇಕು. ನೋಡಿ, ಫಸ್ಟ್ ನಾವು 3.5 ಇಂಚಸ್ ಏನು ಮಾರ್ಕ್ ಮಾಡ್ಕೊಂಡಿದ್ದು ಅದು ಫ್ರಂಟ್ ಸೈಡಿಗೆ ಬರುತ್ತೆ. ಇನ್ನು ಆ ಕಡೆ ಪೀಸಸ್ ಏನಿದೆ ನಾವು ಶೇಪ್ ಕೊಟ್ಕೊಂಡ್ವಲ್ಲ, ಹಿಂದೆಗೆ 2 ಪೀಸು ಮುಂದೆಗೆ 2 ಪೀಸು ಕೊಟ್ಕೋಬೇಕು. ಇವಾಗ ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ಲೈನಿಂಗ್ ಪೀಸು ಸೇಮ್ ಆ್ಯಸ್ ಇಟ್ ಈಸು ನೀವು ಮೇನ್ ಕ್ಲಾತ್, ನಾನು ಈಗ ಲೈನಿಂಗ್ ಪೀಸ್ ತೋರಿಸ್ತಾ ಇದ್ದೀನಿ, ಸೇಮ್ ಆ್ಯಸ್ ಇಟ್ ಈಸು ಮೇನ್ ಪೀಸ್ ಏನಿದೆ ಅದನ್ನು ಇದೇ ಮೆಷರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಫಸ್ಟು ಲೈನಿಂಗ್ ಪೀಸ್ನ ಕಟ್ ಮಾಡಿಕೊಂಡು ಮೇನ್ ಪೀಸ್ನ ಲೈನಿಂಗ್ ಪೀಸ್ನ ಮೇಲಿಟ್ಟು ಟ್ರೇಸ್ ಮಾಡಿಕೊಂಡು ಕಟ್ ಮಾಡ್ಕೊಬಿಡ್ಬೇಕು. ನೋಡಿ, ಈ ರೀತಿ ಅಟ್ಯಾಚ್ ಮಾಡಾದಮೇಲೆ ಬಾಟಮಲ್ಲಿ ಶೇಪ್ ಕೊಟ್ಕೋಬೇಕು. ಶೇಪ್ ಈವನಾಗಿ ಬಂದಿರೋಲ್ಲ, ನೀವು ನೀಟಾಗಿ ಶೇಪ್ ಕೊಟ್ಕೋಬೇಕಾಗತ್ತೆ. ಸೊ ನೋಡಿ, ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಫ್ರಂಟು ಮೇನ್ ಕ್ಲಾತ್ ಏನಿದೆ ಅದನ್ನು ಅಟ್ಯಾಚ್ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಬಾಟಮಲ್ಲಿ ಶೇಪ್ ಇಲ್ಲ, ಸೊ ನೀಟಾಗಿ ಶೇಪ್ ಕೊಟ್ಟು ಕಟ್ ಮಾಡ್ಕೋಬೇಕು. ಸ್ಟ್ರೈಟಾಗೇ ಕಟ್ ಮಾಡಬೇಡಿ, ಸ್ವಲ್ಪ ಶೇಪ್ ಕೊಟ್ಟು ಕಟ್ ಮಾಡಬೇಕು ಬಾಟಮಲ್ಲಿ. ನೆಕ್ಸ್ಟು ಲೈನಿಂಗು ಮತ್ತು ಮೇನ್ ಪೀಸ್ನ ಸಪ್ರೇಟಾಗಿ ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟು ಈ ರೀತಿ ಔಟರ್ನ ಸ್ಟಿಚ್ ಮಾಡ್ಕೋಬೇಕು. ಸೊ ಔಟರ್ ಪೂರ್ತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ, ಸೈಡಲ್ಲಿ ನಾನು ವೇಸ್ಟ್ ಲೆಂತ್ವರೆಗೂ ಮಾತ್ರ ನಾನು ಲೈನಿಂಗ್ನು ಮತ್ತು ಮೇನ್ ಪೀಸ್ನು ಅಟ್ಯಾಚ್ ಮಾಡಿರೋದು. ಇವಾಗ ಲೈನಿಂಗ್ ಜೊತೆಗೆ ಮೇನ್ ಪೀಸ್ ಜೊತೆಗೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ನಿಮಗೆ ಜಸ್ಟು ಕಲಿ ಕಟ್ಟಿಂಗ್ ಮಾತ್ರ ನಾನು ಸ್ಟಿಚ್ ಮಾಡೋದು ತೋರಿಸಿರೋದು. ಸೇಮ್ ಆ್ಯಸ್ ಇಟ್ ಈಸು ನೆಕ್ ಶೇಪ್ ಇರ್ಬೋದು, ಸ್ಲೀವ್ಸ್ ಇರ್ಬೋದು, ಅದೆಲ್ಲ ಸೇಮ್ ಆ್ಯಸ್ ಇಟ್ ಈಸು. ನಾನು ಬ್ಯಾಕ್ ಸೈಡ್ ಜಿಪ್ ಕೊಟ್ಕೊಂಡಿದ್ದೀನಿ, ಫ್ರಂಟ್ ಸೈಡ್ಗೆ ಈ ರೀತಿ ಒಂದು ಥ್ರೆಡ್ನ ಕೊಟ್ಕೊಂಡಿದ್ದೀನಿ. ಬಾಟಮಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ನಿಮಗೂ ಅಷ್ಟೇ ಈ ಥರ ಸೇಮ್ ಕಲಿ ಡಿವೈಡ್ ಆದಮೇಲೆ ನೆಕ್ ಶೇಪ್ ಯಾವ ರೀತಿ ಬೇಕೋ ಆ ರೀತಿ ಕೊಟ್ಕೋಬೋದು. ಆ್ಯಂಡ್ ಸ್ಲೀವ್ ಲೆಂತು ಅಷ್ಟೇ, ಸ್ಲೀವ್ಸ್ ಡಿಸೈನು ಅಷ್ಟೇ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕೊಟ್ಕೋಬೋದು. ಆ್ಯಂಡ್ ನಿಮ್ಮ ಬಾಡಿ ಫಿಟ್ಟಿಂಗಿಗೆ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಡ್ರೆಸ್ಸು ರೆಡಿ ಆಗುತ್ತೆ.